ಈಗ ಮತ್ತೊಬ್ಬರು ಅತಿಥಿ ಬರ್ತಿದ್ದಾರೆ. ನಿಮ್ಮಂಥವ್ರ ಮಾತು ಕೇಳ್ಕೊಂಡು ಪಾಪ ಕೆಲವು ಹುಡುಗರುಗಳು ಹಾಳು ಬಿದ್ದೋಗ್ಬಿಟ್ಟವೆ. ನಮ್ಮ ಬ್ರದರ್ ಟೈಪ್ ಹೇಳಬೇಕು ಅಂದರೆ ಪೊಳ್ಳೆದ್ದೋಗ್ಬಿಟ್ಟವೆ. ಅಲ್ಲ, ಈ ಸಂಕ್ರಾಂತಿನಲ್ಲಿ ಈ ಥರ ಡ್ರೆಸ್ ಮಾಡ್ಕೊಂಡು ಪಾಪ ಹುಡುಗರಿಗೆ ಬಲೆ ಬೀಸ್ತೀರಿ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಮ್ಮ. ಅಲ್ಲ, ನಾನು ಹೇಳೋದೇನು ಗೊತ್ತಾ ಸಿಸ್ಟರ್, ನೀವು ಈ ಥರ ಎಲ್ಲ ಚೆಲುವ ನೀನೇನು ಅನ್ಕೊಂಡು ಪಾಪ ಹುಡುಗರನ್ನೆಲ್ಲ ಅಟ್ಟ ಏರಿಸ್ಬಿಟ್ಟು ಒಂದೇ ಸರಿ ಕೆಳಗೆ ಬೀಳಿಸ್ಬಿಡ್ತೀರಿ. ಏನಾದರೂ ಆಗಲಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೂ ಮತ್ತು ನಮ್ಮ ಸಮಸ್ತ ನ್ಯೂಸ್ 18 ಕನ್ನಡ ಯಾರ್ಯಾರು ನೋಡ್ತಾ ಇದ್ದಾರೆ ಅಂತ ಎಲ್ಲ ವೀಕ್ಷಕರಿಗೆ, ಕರ್ನಾಟಕದ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಅಷ್ಟೇ ಸರ್, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆದನ್ನೇ ಮಾತಾಡಿ ಸರ್. ಮಾಜಿ ಮುಖ್ಯಮಂತ್ರಿಗಳು ಅಂತ ನಿಮಗೆಲ್ಲ ನಮ್ಮ ಸ್ವಲ್ಪ ತಾತ್ಸಾರ. ಅವ್ರು ಬಂದಾಗ ಅವ್ರ ಜೊತೆಗೆ ಸೇರ್ಕೊಂಡು ಹೇಳ್ಬಿಟ್ರಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳಂತ ಕೋರಸು. ನಾವು ಗೋಗರ್ಕಂಡು ಕೇಳಬೇಕು ನಿಮ್ಮನ್ನೆಲ್ಲ. ಅಲ್ಲ ಸಿಸ್ಟರ್, ಪಟ್ಪಟ ಅಂತ ಮಾತಾಡ್ತಾ ಇದ್ರಿ, ಈಗ ಮುಖ ಮುಚ್ಕೊಂಡಿದ್ದೀರಲ್ಲ ಯಾಕೆ? ಅದೇನು ಅಂತ ಹೇಳವ ತಾಯಿ. ಹೋದ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ ನನ್ನ ಲವರ್ಗೆ ಕಪ್ ಕಿತ್ಕ ಬಾ ಅಂತ ಕಪ್ಪಿನ ಗದ್ದೆ ಕಳಿಸ್ದೆ ಸರ್. ಕಪ್ ಕಿತ್ಕ ಬರಕ್ ಹೋಗಿ ಕಾಲ ಮೇಲೆ ಬಿದ್ಬಿಟ್ಟು ನಿಗ್ರಕೊಂಡ್ಬಿಟ್ಟ ಸರ್. ಅಲ್ಲ, ನಿಮಗ್ ಬಿಡಿ, ಹೋದ್ರ ಒಂಥರ ಈ ಯಾವ್ದೋ BMTC ಬಸ್ಗಳು ಬರ್ತಾವಲ್ಲ ಹಂಗೆ. ಪಾಪ ಹುಡುಗರ ಜೀವನದಲ್ಲಿ ಸಿಗದೆ ಒಂದು ಹಳೆಯ ಟಾಮು, ಅದು ಸಿಕ್ತು ಸಿಗದೇ ಇರಲಿಲ್ಲ. ನಿಮಗಿರ್ತದೆ ಬಿಡಿ ಮಾರ್ಕೆಟು. ಕೂಲ್ ಆಗಿದೆ ಪ್ರಕೃತಿ, ಹೇಗಿದೆ ನನ್ನ ಆಕೃತಿ, ತಡೆಯಕ್ಕಾಗ್ತಾ ಇಲ್ಲ ಪಡ್ಡೆ ಹುಡುಗರ ವಿಕೃತಿ. ನೀವೇ ನಮ್ಮ ಬೆಸ್ಟ್ ಅತಿಥಿ ಸರ್. ಅಲ್ಲ, ಆಯಪ್ಪ ರಾಮಯ್ಯ ಬಂದಾಗಲೂ ಇದೇ ಡೈಲಾಗ್ ಹೇಳಿದೆ, ನಾವು ಬಂದಾಗಲೂ ಇದೇ ಡೈಲಾಗು. ಮುಂದ್ಗಡೆ ಇನ್ನೊಬ್ಬ ಬರ್ತಾನೆ, ಅವನಿಗೂ ಅದೇ ಡೈಲಾಗ್ ನಿಂದು. ಏನ್ ಮಾಡೋಣ ಸರ್, ತುರ್ವೇಕೆರೆ ಸಾಗರ ಬರ್ದಿರೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ತೆಂಗಿನಕಾಯಿ ಹೊಡೆದ್ಬಿಟ್ಟು ತುರಿದು ಬಿಡ್ತೀನಿ ನೋಡು ಆಮೇಲೆ. ಸರ್, ಇವಾಗ ನಾನು ರಾಜಕೀಯದ ಬಗ್ಗೆ ಹೇಳಬೇಕು ಅಂದ್ರೆ ಪ್ರಾಸದಲ್ಲಿ ಹೇಳ ಸರ್. ಪ್ರಾಸ ಹೇಳಿ ಸಿಸ್ಟರ್. ಸಂಕ್ರಾಂತಿ ಹಬ್ಬದಲ್ಲಿ ಕೆಲವೊಬ್ರು ಕಬ್ನ ತಿಂತಾರೆ ಕದ್ದು. ಹೌದು. ಈಗ ಮಂಡ್ಯದಲ್ಲಿ ಅಕ್ಕಂದೆ ಸದ್ದು. ಲೋಕಸಭಾ ಎಲೆಕ್ಷನ್ ಅಲ್ಲಿ ನೀವು ಬರ್ತೀರಾ ಗೆದ್ದು, ಇಲ್ಲ ಅಂದ್ರೆ ಮಂಡ್ಯ ಜನ ಕೊಡ್ತಾರ ಗುದ್ದು. ಯಾರಿಗೋ ಕೊಡ್ಬೋದು ಗುದ್ದು. ಜಾಸ್ತಿ ದಿನ ಎಲ್ಲ ನೋಡೋದು ಯಾರು ಗುದ್ದು ಕೊಡ್ತಾರೆ ಕೊಡಲ್ಲ ಅಂತಕ್ಕಂಥದ್ದನ್ನ ಅವತ್ತು ಲೋಕಸಭೆ ಎಲೆಕ್ಷನ್ ದಿನ ನೋಡೋರಂತೆ ಗುದ್ದು ಯಾರು ಕೊಡ್ತಾರೆ ಅಂತ. ಈಗ ನಾನು ಒಂದು ಪ್ರಾಸ ಹೇಳ್ತೀನಿ ಕೇಳಿ ಸಿಸ್ಟರ್. ಈ ನೀನಿನ್ನು ಪುಟ್ಟೆ ಒಳಗೆ ಪ್ಯೂ ಅಂತಿರೋ ಕೋಳಿ ಮರಿ, ನಾನು ರಾಜಕೀಯದಲ್ಲಿ ಅಗ್ರಮಾನ್ಯವಾಗಿರ್ತಕ್ಕಂಥ ಸಿಂಹದ ಮರಿ. ನನ್ನ ಮುಂದೆ ಯಾವನಾದ್ರೂ ಎಲೆಕ್ಷನ್ಗೆ ನಿಂತರೆ ಆಗ್ತಾರೆ ಕುರಿ ಮರಿ. ನನ್ನ ಜೊತೆ ಇದ್ಕೊಂಡು ಬೆನ್ನಿಂದೆ ಚೂರಿ ಹಾಕಿದ್ರು ಕೆಲವು ಗುಳ್ಳೆನರಿ. ಅರ್ಥ ಆಗ್ಲಿಲ್ಲ ಅಂತಂದ್ರೆ ಹೋಗಿ ಶಾಂತಪ್ಪನ್ ತಲೆ ಕೆರಿ. ಇರು ಮರಿ, ಟೈಮ್ ಬರುತ್ತೆ. ಇದೆಲ್ಲ ಕೇಳಿದಿನಲ್ಲ ಸರ್. ಇದು ಪಾಪ ರಜನಿಕಾಂತ್ ಅವ್ರು ಹೇಳ್ತಿದ್ರು, ನಿನಗೆ ಹೇಳ್ದೆ ಅಷ್ಟೇ. ಅದು ಸರ್, ಸಖತ್ತಾಗಿ ಹೇಳಿದ್ರಿ ಸರ್. ಸರ್, ಇವಾಗ ಮಂಡ್ಯದಲ್ಲಿ ಹೂ ಪಕ್ಷದಿಂದ ಅಕ್ಕನ ಟಿಕೆಟ್ ಕೊಟ್ಬಿಟ್ರೆ ನೀವು ಹೋಗ್ಬಿಟ್ಟು ಮಾತಾಡ್ತೀರಾ ಸರ್? ಯಾರಿಗಾದ್ರೂ ಟಿಕೆಟ್ ಕೊಡ್ಲಿ ಸಿಸ್ಟರ್, ನೀವು ಈ ಥರ ಮಾತುಗಳನ್ನ ಆಡಿ ಖೇದ ಕೊಡ್ತೀರ ನಮಗೆ. ನಾವುಗಳು ಹೂ ಪಕ್ಷದಿಂದ ಯಾರಿಗಾದ್ರೂ ಕೊಡಲಿ, ಇಲ್ಲ ನಮ್ಮ ಪಕ್ಷದಿಂದ ನಿಂತ್ಕೊಳ್ಳಿ, ನಿಂತವ್ರಿಗೆ ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟು ಒಳ್ಳೇದಾಗಲಿ ಅಂತ ಬರ್ತೀವಿ. ಬಟ್ ನಿಮ್ಮಂಥ ತಿವಿತದ ಮಾತುಗಳಿದೆಯಲ್ಲ, ಇವುಗಳು ನಮಗೆ ಇಷ್ಟ ಆಗಲ್ಲ. ಏನು ಅಕ್ಕನ ಕೊಟ್ರೆ ಅಂದ್ರಿ, ನಿಮ್ಮ ಅಕ್ಕನ ಕೊಟ್ರೆ ಅದೇ ನಮ್ಮನ್ನ ಅಣ್ಣ ಅಂದಮೇಲೆ ನಿಮ್ಗೆ ಅಕ್ಕ ಒಬ್ರು ಇದ್ದಾರೆ, ಅವ್ರಿಗೂ ಕೊಡ್ಬೋದು ಟಿಕೆಟು. ಸ್ವಲ್ಪ ಸಿರಕ್ ತೆಗಿರಿ, ಸ್ವಲ್ಪ ಮುಖ ತೋರಿಸಿ ಅಂತ. ಈ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂದ್ರೂ ಸರಿಯಾಗಿ ಮಾತನಾಡಕ್ಕೆ ಬರಲ್ಲ ನಿಮಗೆ, ಒಳ್ಳೆ ಮಾತನೂ ಹೇಳಲ್ಲ. ನಿಮ್ಮಂಥವ್ರು ನೋಡಿದಾಗ ನನಗೆ ಈ ಟೈಮಲ್ಲೂ ಒಂದು ಪ್ರಾಸ ಬರ್ತಾ ಇದೆ. ಏನಿಲ್ಲ ಸರ್, ಏನಿಲ್ಲ, ಸಂಕ್ರಾಂತಿ ದಿನ ಮನೆಗೆ ಎಳ್ಳು ಬೀರಿ, ಆದರೆ ಒಳ್ಳೆ ಮಾತಾಡೋ ನೀನು ನಾರಿ. ನೀನು ತಿವ್ತಾ ನೋಡಿದ್ರೆ ನೀನು ಬೆನ್ನಿಂದೆ ಬಿದ್ದಂಥ ಗುಳ್ಳೆನರಿ. ಗೊತ್ತಿಲ್ಲ ನಾನು ಎಂತ ಹೆಮ್ಮಾರಿ. ನೀನು ಎಮ್ಮಾರಿ ಆದರೆ ಆ ನಿನ್ನ ಫ್ರೆಂಡು, ನಿನ್ನ ಲವ್ವರು ಶಾಂತಪ್ಪ ಪಕ್ಕದ ಮನೆ ಚಾಯಿನ ಜೊತೆ ಪರಾರಿ. ಹೋಗು ನೋಡು ನಾರಿ. ಸರ್, ನೀವು ಸ್ವಲ್ಪ ಇರ್ರಿ ಸರ್, ಇರ್ರಿ ಸರ್, ಇರ್ರಿ ಹೋಗ್ಲಿ ಬಿಡ್ರಿ.
ಅಪ್ಪ ದೇವ್ರ ಏನು ಪ್ರಾಸ ಅಲ್ವಾ, ಹಬ್ಬದ ದಿನ ಪ್ರಾಸ ಮಾತಾಡ್ತಾನೆ ಇರಬೇಕು. ಇವಾಗ ನಾನು ಇನ್ನೊಂದೆರಡು ಪ್ರಾಸನ ಕಲ್ತ್ಕೊಂಡ್ಬರ್ತೀನಿ, ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಚಿಕ್ಕ ವಿರಾಮ.